ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಮೊಟ್ಟೆ ದಾಳಿ ಖಂಡಿಸಿ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಅಲ್ಲಿಂದ ಪಾದಯಾತ್ರೆ ಹೊರಟಿದ್ದಾರೆ. ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಧಿಕ್ಕಾರ ಕೂಗಿದ್ದಕ್ಕೆ ನನ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ, ಪೊಲೀಸರು ಬಂದು ರಕ್ಷಣೆ ಮಾಡಿದ್ರು ಅಂತ ಬಿಪಿ ಹರೀಶ್ ಏನಾಯ್ತು ಅನ್ನೋದ್ರ ಬಗ್ಗೆ ಘಟನೆ ಬಗ್ಗೆ ಹಂಚಿಕೊಂಡ್ರು. ಆರ್ ಅಶೋಕ್ ನೇತೃತ್ವದಲ್ಲಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅಲ್ಲಿಂದ ಪಾದಯಾತ್ರೆ ಹೊರಟಿದ್ದಾರೆ. ಎರಡೂ ದೃಶ್ಯಗಳನ್ನ ನೀವು ನೋಡ್ತೀರಾ. ತಮೇಶ್ ಗೌಡ ಅವರ ಕಾರಿನ ಮೇಲೂ ಕೂಡ ಮೊಟ್ಟೆ ಎಸೆದ್ರು, ಬಿಪಿ ಹರೀಶ್ ಮೇಲೆ ಕೂಡ ಮೊಟ್ಟೆ ಎಸೆದ್ರು. ದೂರು ಕೊಟ್ಟಾದ್ಮೇಲೆ ಠಾಣೆಯಿಂದ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಹೊರಟರು. ಆರ್ ಅಶೋಕ್, ಜನಾರ್ದನ ರೆಡ್ಡಿ, ಎಲ್ಲರೂ ಪಾದಯಾತ್ರೆಯಲ್ಲಿ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬೆಲ್ಲದ ಜೊತೆಗಿದ್ದಾರೆ. ಮತ್ತೊಂದು ಕಡೆ ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮೊಟ್ಟೆ ಎಸೆತ ಪ್ರಕರಣ ಜೊತೆಗೆ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು, ಮತ್ತೊಂದು ಕಡೆ ಕೌಂಟರ್ ಅಟ್ಯಾಕ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾನೇ ನಡೆದು ಹೋಯಿತು. ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಾದ್ಮೇಲೆ ಠಾಣೆಯಿಂದ ಆರ್ ಅಶೋಕ್ ನೇತೃತ್ವದಲ್ಲಿ ಪಾದಯಾತ್ರೆ ಹೊರಟರು ಬಿಜೆಪಿ ನಾಯಕರು. ವಿರೋಧ ಪಕ್ಷದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವ್ರ ಕಚೇರಿಯಲ್ಲಿ ಇದ್ದೆ. ಅವ್ರ ಕಾರ್ ಹಿಂದ್ಗಡೆ ನಾನು ಹೊರಟಿದ್ದೆ. ಅವರೆಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಾ ಇದ್ದೆ. ಒಂದು ಸಿಗ್ನಲಲ್ಲಿ ಅವ್ರ ಕಾರು ನಮಗೆ ಗೊತ್ತಾಗಲಿಲ್ಲ, ವೆಹಿಕಲ್ಗಳು ಇಲ್ಲೋದು ಗೊತ್ತಾಗಲಿಲ್ಲ. ತಕ್ಷಣ ನಮ್ಮ ಡ್ರೈವರು ಲೊಕೇಶನ್ ಹಾಕ್ದ. ಆ ಲೊಕೇಶನ್ನು ಕರೆದುಕೊಂಡೋಗಿ ಒಂದು ಸ್ಥಳದಲ್ಲಿ ನಿಲ್ಲಿಸಿ ಅವನು ಹೇಳ್ದ, ಕಾಂಗ್ರೆಸ್ ಆಫೀಸ್ ಲೆಫ್ಟ್ ತೋರಿಸ್ತಾ ಇದೆ, ಆದರೆ ಲೆಫ್ಟ್ ಇಲ್ಲ, ರೈಟ್, ನಾನು ಮುಂದೋಗಿ ಕಾರ್ ನಿಲ್ಲಿಸ್ತೀನಿ, ನೀವು ಇಳೀರಿ ಅನ್ನೋ ನಾನು ಅಲ್ಲಿ ಇಳಿದೆ. ಇಳಿದ ಮೇಲೆ ವಾತಾವರಣ ನೋಡಿದಾಗ ಎಲ್ಲ ಬಿಲ್ಡಿಂಗ್ ಅವಾಗ ಗೊತ್ತಾಯಿತು ನಾನು ಇಳಿದಿರೋದು ಕಾಂಗ್ರೆಸ್ ಆಫೀಸ್ ಅಂತ. ಅಷ್ಟೊತ್ತಿಗೆ ಅವರು ಘೋಷಣೆ ಆಗ್ತಾ ನನ್ನ ಮೇಲೆ ಅವರು ಬಿಜೆಪಿಗೆ ಧಿಕ್ಕಾರ ಅಂತ ಅವ್ರು ಹಾಕಿದ್ರು. ನಾನು ಏನು ಬಿಡಲ್ಲ, ನಾನು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತಾನೆ ಕೂಗ್ತಾ ಇದ್ದೆ. ಆಮೇಲೆ ಮೊಟ್ಟೆ ಹೊಡೆದ್ರು, ಕೆಲವರು ತಲೆಗೆ ಹೊಡೆದ್ರು, ಕೈಯಲ್ಲೂ ಹೊಡೆದ್ರು. ರೀ ಕಾಂಗ್ರೆಸ್ ಕಾರ್ಯಕರ್ತರು 100 ಜನ ಇದ್ದಾಗ ಯಾರು ಹೆಂಗ್ ಗೊತ್ತಾಗುತ್ತೆ? ನಾನು ನೋಡಿದ್ರೆ ದಾವಣಗೆರೆ ಅವನು ಹರಿಹರದು MLA, ಇಲ್ಲಿ ಯಾರು ಕಾರ್ಯಕರ್ತರು ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಇಲ್ಲ, ಅವಾಗ ಪೊಲೀಸರು ಬಿಡ್ಲೇ ಇಲ್ಲ, ನನ್ನ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಹೇಳ್ಕೊಂಡು ಬಂದ್ರಲ್ಲ, ಹಾಗಾಗಿ ನಾನು ಹಿಂದ್ಗಡೆ ನೋಡಕ್ ಹೋಗ್ಲಿಲ್ಲ. ಆರ್ ಅಶೋಕ್ ಅವ್ರ ಜೊತೆ ಒಟ್ಟು ಪ್ರತಿಭಟನೆಗೆ ಹೋಗಿದ್ದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಆರ್ ಅಶೋಕ್ ಅವ್ರ ಜೊತೆ ಹೋದೆ. ಅವ್ರ ಕಾರ್ ಸಿಗ್ನಲ್ ಅಲ್ಲಿ ಮಿಸ್ ಆಗಿದ್ದಕ್ಕೆ ಈ ಘಟನೆ. ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಗೃಹ ಕಚೇರಿಗೆ ಮುಂದೆ ಏನು ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾವರ್ತನೆಯನ್ನು ಮಾಡಿದರು, ಅದರ ವಿರೋಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಬಂದಿತ್ತು. ನಾನು ಆರ್ ಅಶೋಕ್ ಅವ್ರ ಕಚೇರಿಗೆ ಹೋಗಿದ್ದೆ, ಅಷ್ಟು ನನಗೆ ಗೊತ್ತು. ನೋಡಿ, ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಮಾಡಿರ್ತಕ್ಕಂಥದ್ದೇ ಇದು. ಬಡತನ ನಿರ್ಮೂಲನೆ ಅಂತೇಳಿ ಬಡತನ ಜಾಸ್ತಿ ಮಾಡಿದರು. ಕಾಂಗ್ರೆಸ್ ಆಡಳಿತದಲ್ಲಿ ಅವ್ರಿಗೆ ಭಾರತ ಬಡ ರಾಷ್ಟ್ರ, ಭಿಕ್ಷುಕರ ರಾಷ್ಟ್ರ ಅಂತೇಳಿದರೆ ಅವ್ರಿಗೆ ಹೆಮ್ಮೆ. ಇವತ್ತು ಮೋದಿಜಿಯವರ ಆಡಳಿತದಲ್ಲಿ 14 ವರ್ಷದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಕ್ಕಂಥ ಒಂದು ಹೆಮ್ಮೆ ಇವತ್ತು ಭಾರತಕ್ಕೆ ಬಂದಿದೆ. ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಏನು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಪರಾಧ ಮಾಡಿದ್ರಲ್ಲ, ನಮಗೆ ಯಾರೀ ನ್ಯಾಯ ಕೊಡ್ಸೋರು? ಯಾರೀ ಸರ್? ನಾನು ವಿದ್ಯಾರ್ಥಿ ಸರ್, ಕಾರ್ಯಕರ್ತ ಅಲ್ಲ, ವಿದ್ಯಾರ್ಥಿ ಸರ್, ನಮ್ಗೆ ಯಾರು ಸರ್ ನ್ಯಾಯ ಕೊಡ್ಸೋರು? ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು
ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಈ ಏನು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಪರಾಧ ಮಾಡಿದ್ರಲ್ಲ, ನಮಗೆ ಯಾರೀ ನ್ಯಾಯ ಕೊಡ್ಸೋರು? ಯಾರೀ ಸರ್? ನಾನು ವಿದ್ಯಾರ್ಥಿ ಸರ್, ಕಾರ್ಯಕರ್ತ ಅಲ್ಲ, ವಿದ್ಯಾರ್ಥಿ ಸರ್, ನಮ್ಗೆ ಯಾರು ಸರ್ ನ್ಯಾಯ ಕೊಡ್ಸೋರು? ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಈ ಏನು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಪರಾಧ ಮಾಡಿದ್ರಲ್ಲ, ನಮಗೆ ಯಾರೀ ನ್ಯಾಯ ಕೊಡ್ಸೋರು? ಯಾರೀ ಸರ್? ನಾನು ವಿದ್ಯಾರ್ಥಿ ಸರ್, ಕಾರ್ಯಕರ್ತ ಅಲ್ಲ, ವಿದ್ಯಾರ್ಥಿ ಸರ್, ನಮ್ಗೆ ಯಾರು ಸರ್ ನ್ಯಾಯ ಕೊಡ್ಸೋರು? ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.